ಆದಿಗುರು ಶ್ರೀ ಶಂಕರಾಚಾರ್ಯರಲ್ಲಿ ನಮನಗಳನ್ನು ಸಲ್ಲಿಸ್ತಾ ಅವರೇ ರಚನೆ ಮಾಡಿರ್ತಕ್ಕಂತಹ ಈ ಭಜಗೋವಿಂದಂ ಇದನ್ನ ಆ ಪದಪುಷ್ಪಗಳನ್ನ ಅವರ ಪಾದಗಳಿಗೆ ಅರ್ಪಿಸ್ತಾ ಅವರನ್ನ ಸ್ಮರಣೆ ಮಾಡ್ಕೊಳ್ಳೋಣ. ಹಾಗೆ ಮಹಾವತಾರ್ ಬಾಬಾಜಿ ಅವರನ್ನ ಹಾಗೂ ಸುಭಾಷ್ ಪತ್ರಿಜಿ ಮಹಾಗುರುಗಳನ್ನು ಕೂಡ ಸ್ಮರಣೆ ಮಾಡಿಕೊಂಡು ಅವರ ಅಡಿದಾವರಗಳಿಗೆ ಈ ಪದಪುಷ್ಪಗಳನ್ನ ಅರ್ಪಣೆ ಮಾಡ್ತಾ ಇದ್ದೇನೆ. ಆತ್ಮೀಯರೇ, ಭಜಗೋವಿಂದಂ ಅಂತಕ್ಕಂಥದ್ದು ಆದಿಗುರು ಶ್ರೀ ಶಂಕರಾಚಾರ್ಯರಿಂದ ರಚನೆಯಾದದ್ದು. ಇದು ಒಂದು ಪುಟ್ಟ ಕೃತಿಯಾದ್ರೂ ಕೂಡ ಅತ್ಯಂತ ಶ್ರೇಷ್ಠವಾದ ಕೃತಿ ಅಂತೇಳಿ ಎಲ್ಲ ಮಹಾತ್ಮರು ಕೂಡ ಅದನ್ನ ಪರಿಗಣಿಸಿದ್ದಾರೆ. ಇದರಲ್ಲಿ ವೇದಾಂತ ತತ್ವಗಳನ್ನ ಸರಳವಾದ ಗೀತ ಮಾಧುರ್ಯದಿಂದ ಕೂಡಿಸಿ ಬರೆದಿದ್ದಾರೆ. ಇದನ್ನ ಋಷಿಗಳ ಮಕ್ಕಳು, ಸಾಮಾನ್ಯ ಜನರು ಕೂಡ ಚಿಕ್ಕಂದಿನಿಂದಲೇನೆ ಅದ್ವೈತವನ್ನ ಮಕ್ಕಳಿಗೆ ತಿಳಿಸೋದಕ್ಕೆ ಮತ್ತು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಕೂಲವಾಗುವಂತೆ ಇದು ಅತ್ಯಂತ ಗಂಭೀರವಾದ ಅರ್ಥಗಳನ್ನ ಉಳ್ಳಂತಹ ವಿಚಾರಗಳನ್ನ ಇಲ್ಲಿ ಕೇವಲ 31 ಚರಣಗಳಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಇರ್ತಕ್ಕಂಥ ಪದ್ಯಗಳನ್ನ ಮತ್ತೆ ಮತ್ತೆ ಹಾಡೋದಕ್ಕೂ ಕೂಡ ಅನುಕೂಲವಾಗಿದೆ. ಯುವಕರು ಶ್ರದ್ಧೆಯಿಂದ ಈ ಪದ್ಯಗಳನ್ನ ಅಧ್ಯಯನ ಮಾಡಿದ್ದೆ ಆದ್ರೆ ಅವರ ಎಲ್ಲ ಮೋಹಗಳು ನಾಶವಾಗ್ತವೆ ಅಂತ ಹೇಳ್ತಾರೆ. ಅದಕ್ಕೆ ಈ ಭಜಗೋವಿಂದಮನ್ನ ಮೋಹ ಮುದ್ಗರ ಅಂತ ಹೇಳ್ತಾರೆ. ಮೋಹ ಮುದ್ಗರ ಅಂತಂದ್ರೆ ನಮ್ಮೊಳಗಡೆ ಇರ್ತಕ್ಕಂಥ ಮೋಹವನ್ನ ಸಂಪೂರ್ಣವಾಗಿ ನಾಶ ಮಾಡ್ತಕ್ಕಂಥದ್ದು. ಆ ಕಾಲದಲ್ಲಿ ಬಹಳ ಪಂಗಡಗಳು, ಬಹಳ ಪಂಥಗಳು ಹುಟ್ಕೊಂಡು ಒಬ್ಬೊಬ್ರು ಒಂದೊಂದು ವಿಚಾರವನ್ನ ಹೇಳ್ಕೊಂಡು, ಒಬ್ಬೊಬ್ಬ ಗುರುಗಳು ಒಂದೊಂದು ರೀತಿ ಹೇಳ್ಕೊಂಡು ಧರ್ಮ ಪ್ರಚಾರವನ್ನ ಮಾಡಿ ಅವ್ರು ಮಾಡ್ತಕ್ಕಂಥದ್ದೇ ಶ್ರೇಷ್ಠ, ಮಿಕ್ಕದ್ದೆಲ್ಲ ಕನಿಷ್ಠ ಅಂತಕ್ಕಂಥ ಭಾವ ಇತ್ತು. ಅಂತಹ ಸಂದರ್ಭದಲ್ಲಿ 8ನೇ ಶತಮಾನದ ಕೊನೆಯ ಭಾಗದಲ್ಲಿ ಆದಿಶಂಕರಾಚಾರ್ಯರು ಈ ಜಗತ್ತಿಗೆ ಬಂದು ಅವರು ಈ ಒಂದು ಅನೇಕ ಕೃತಿಗಳನ್ನ ಬರೆದಿದ್ದಾರೆ. ಆ ಅನೇಕ ಕೃತಿಗಳಲ್ಲಿ ಭಜಗೋವಿಂದಂ ಕೂಡ ಒಂದು. ಇವರು ಒಂದು ಮೊದಲನೇ ಚರಣವನ್ನ ಬರೆದಿದ್ದಾರೆ, ಅದನ್ನ ಪಲ್ಲವಿ ಅಂತ ಹೇಳ್ತೀವಿ. ಅದರ ಬಗ್ಗೆ ಭಜಗೋವಿಂದಂ ಬಗ್ಗೆ ಸ್ವಲ್ಪ ಪೀಠಿಕೆಯನ್ನು ಹೇಳ್ತಾ ಇದ್ದೀನಿ. ಮೊದಲನೇ ಚರಣವನ್ನ ನಾವು ಪಲ್ಲವಿ ಅಂತ ಹೇಳ್ತೀವಿ. ಆನಂತರ ಬರ್ತಕ್ಕಂಥದ್ದು ಎಲ್ಲವನ್ನು ಕೂಡ ನಾವು ಪದ್ಯಗಳು ಅಥವಾ ಚರಣಗಳು ಅಂತ ಹೇಳ್ತೀವಿ. ಇವರು ಮೊದಲನೇದನ್ನ ಪಲ್ಲವಿಯನ್ನ ಬರೆದ ನಂತರ 12 ಚರಣಗಳನ್ನ ಮಾತ್ರ ಶಂಕರಾಚಾರ್ಯರು ಬರೀತಾರೆ. ಅದಾದ ನಂತರ ಅವರ ಶಿಷ್ಯಂದ್ರು ಈ ಮೊದಲ 12 ಚರಣಗಳನ್ನ ಅಧ್ಯಯನ ಮಾಡಿ ಅವರು 14 ಜನ ಶಿಷ್ಯಂದ್ರು ಇರ್ತಾರೆ. ಆ 14 ಜನರು ಕೂಡ ಒಂದೊಂದು ಚರಣಗಳನ್ನ ಬರೀತಾ ಹೋಗ್ತಾರೆ. ಅವ್ರ 12 ಬರೆದಿದ್ರಲ್ಲ ಶಂಕರಾಚಾರ್ಯರು, ಅದರಿಂದ ಅದನ್ನ ದ್ವಾದಶ ಮಂಜರಿಕ ಸ್ತೋತ್ರಂ ಅಂತ ಕರಿತೀವಿ. ನಂತರ ಅವರ ಶಿಷ್ಯರು 14 ಚರಣಗಳನ್ನ ಬರೀತಾರೆ, ಒಬ್ಬೊಬ್ರು ಒಂದೊಂದು ಚರಣವನ್ನ. ಅದನ್ನ ಚತುರ್ದಶ ಮಂಜರಿಕ ಸ್ತೋತ್ರಂ ಅಂತ ಕರಿತೀವಿ. ಹೀಗೆ 14 ಪದ್ಯಗಳನ್ನ ಕೇಳಿದ ಮೇಲೆ ಶಂಕರಾಚಾರ್ಯರು ಏನ್ ಮಾಡಿದ್ರು, ಶಿಷ್ಯಂದ್ರ ಒಂದು ವಿದ್ವತ್ತನ್ನ ಗಮನಿಸಿ ಎಲ್ಲ ಕಾಲದ ಎಲ್ಲಾ ನಿಜವಾದ ಸಾಧಕರನ್ನ ಕೊನೆಯ 4 ಶ್ಲೋಕಗಳಲ್ಲಿ ಆಶೀರ್ವಾದ ಮಾಡ್ತಾರೆ. ಒಟ್ಟು 31 ಪದ್ಯಗಳ ಗುಂಪನ್ನ ಮೋಹ ಮುದ್ಗರ ಅಂತೇಳಿ ಕರೀತಾರೆ. ಯಾವ ಸ್ತೋತ್ರಗಳೇ ಆಗಲಿ
ತುಂಬಾ ಜನಪ್ರಿಯವಾದ್ರೆ ಸಾಕು, ಅವು ಆಗಾಗ ಅನೇಕ ಬದಲಾವಣೆಗಳನ್ನು ಕೂಡ ಮಾಡ್ಕೊಳ್ತಾ ಹೋಗ್ತವೆ. ಅಂದ್ರೆ ಒಬ್ಬೊಬ್ರು ಹಾಡುವಾಗ್ಲೂ ಅನೇಕ ಬದಲಾವಣೆಗಳನ್ನ, ಆ ಪದಗಳನ್ನ ಹಿಂದೆ ಮುಂದೆ ಮಾಡುವಂತಹದ್ದು, ಸಾಲುಗಳನ್ನ ಹಿಂದೆ ಮುಂದೆ ಮಾಡುವಂತಹದ್ದು ಮಾಡ್ತಾರೆ. ಆದ್ರೆ ಇಲ್ಲಿ ನನಗೆ ದಕ್ಕಿರ್ತಕ್ಕಂತಹ ಗ್ರಂಥ ಚಿನ್ಮಯ ಮಿಷನ್ ಅವರು, ಚಿನ್ಮಯಾನಂದ ಸ್ವಾಮೀಜಿಗಳು ಇದನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಅವ್ರು ಬರೆದಿರ್ತಕ್ಕಂಥದ್ದು, ಅವರು ವಿಶ್ಲೇಷಣೆ ಮಾಡಿರ್ತಕ್ಕಂಥ ಗ್ರಂಥ ನನಗೆ ಸಿಕ್ಕಿದೆ. ಇದರಲ್ಲಿ ಭಜಗೋವಿಂದಂ ಅಂತಕ್ಕಂಥದ್ದು ತನ್ನ ವಾಕ್ಚಾತುರ್ಯದಿಂದ ಆತ್ಮಜ್ಞಾನವನ್ನು ಪಡೆಯುವ ಬಗೆಯನ್ನು, ಮಾನವ ಜೀವನದ ವಿಪರೀತ ದುಃಖಕ್ಕೆ ಮೂಲ ಕಾರಣಗಳನ್ನು ಆದಷ್ಟು ಸಂಕ್ಷಿಪ್ತವಾಗಿ ವಿವರಣೆ ಕೊಡ್ತಾರೆ. ಅದು ಜೀವನದಲ್ಲಿ ಮನುಷ್ಯ ಅವಲಂಬಿಸಬೇಕಾದ ಮಾರ್ಗ ಮತ್ತು ಗುರಿಗಳನ್ನ ಎರಡನ್ನೂ ತಿಳಿಸೋದ್ರ ಜೊತೆಗೆ ಮನುಷ್ಯ ಇಂದು ಯಾವ ಬಗೆಯಲ್ಲಿ ಬದುಕ್ತಾ ಇದ್ದಾನೆ, ಯಾವ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನ ನಾವು ಕಾಣ್ತಕ್ಕಂತಹ ರೀತಿನಲ್ಲಿ ಇಲ್ಲಿ ಸಿಕ್ಕುತ್ತೆ. ಮತ್ತೆ ಈ ಕಾಮ ಮೋಹಗಳಿಗಾಗಿ ಜೀವಿಸ್ತಾ ಮುಂದುವರಿಯೋದಾದ್ರೆ ಮುಂದೆ ಅವನಿಗೆ ಎಂತಹ ಭೀಕರವಾದಂತಹ ಪರಿಣಾಮಗಳು ಕಾದಿರುತ್ತವೆ ಅನ್ನೋದನ್ನು ಕೂಡ ಇಲ್ಲಿ ಈ ಕೃತಿನಲ್ಲಿ ನಾವು ಕಾಣ್ತೀವಿ. ಮತ್ತೆ ಶಂಕರಾಚಾರ್ಯರ ಪ್ರಕಾರ ಶಿಷ್ಯ ಅಂದ್ರೆ ಯಾರು, ಗುರು ಅಂದ್ರೆ ಯಾರು ಅಂತಕ್ಕದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ. ಶಿಷ್ಯ ಅಂದ್ರೆ ಗುರುವಿನಿಂದ ಉಪದೇಶವನ್ನ ಪಡೆದವನು, ಜ್ಞಾನಾರ್ಜನೆಯನ್ನ ಮಾಡಿದವನು, ತಾನು ಹಿಂದೆ ಇರಿಸಿಕೊಂಡಿದ್ದಂತಹ ಬಾಹ್ಯ ಜೀವನಕ್ಕೆ ಸಂಬಂಧಪಟ್ಟಂತಹ ಸಂಬಂಧದಿಂದ ಬಿಡಿಸ್ಕೊಂಡು ಹೆಚ್ಚು ಅಂತರ್ಮುಖಿಯಾದವನು, ಶಾಸ್ತ್ರಗಳನ್ನ ಅಧ್ಯಯನ ಮಾಡಿ ಅದರ ಫಲವಾಗಿ ತನ್ನ ಇಂದ್ರಿಯ ಚಾಪಲ್ಯಗಳನ್ನ ಸಂಯಮಗೊಳಿಸ್ಕೊಂಡು ಅವುಗಳನ್ನ ನಶಿಸಿ ಹೋಗುವಂತೆ ಮಾಡ್ತಕ್ಕಂಥವನೇ ನಿಜವಾದ ಶಿಷ್ಯ ಅಂತಕ್ಕಂಥದ್ದನ್ನ ಇವರು ತಿಳಿಸ್ತಾರೆ. ಆದ್ರಿಂದ ಶಿಷ್ಯನಾದವನು ಗುರುವಿನಿಂದ ಉಪದೇಶವನ್ನ ಪಡೆದು ಅದರ ಫಲವಾಗಿ ಜ್ಞಾನಾರ್ಜನೆಯನ್ನು ಪಡೆದು ತನ್ನ ಹಿಂದಿನ ಸ್ಥಿತಿಗತಿಗಿಂತ ಭಿನ್ನವಾಗಿ ಹೆಚ್ಚು ಹೆಚ್ಚು ಅಂತರ್ಮುಖಿಯಾಗ್ತಾ ಹೋಗ್ಬೇಕು. ತನ್ನ ಇಂದ್ರಿಯ ಚಾಪಲ್ಯಗಳನ್ನ, ತನ್ನ ಮಾನಸಿಕ ಇಚ್ಛೆಯ ಭಾವನೆಗಳನ್ನ ಸ್ವತಂತ್ರವಾಗಿ ನಿಯಂತ್ರಣ ಮಾಡಿ ನಾಶಗೊಳಿಸ್ತಕ್ಕಂತಹ ಶಕ್ತಿಯನ್ನು ಪಡ್ಕೊಂಡವನು. ಅಂತಹ ನಿಜವಾದ ಶಿಷ್ಯರಿಗೆ ಅವರು ಈ ಭಜಗೋವಿಂದಮನ್ನ ಉಪದೇಶ ಮಾಡಿದ್ದಾರೆ. ಆದ್ರಿಂದ ಪ್ರಿಯ ಆತ್ಮೀಯರೇ, ನಾವು ಈ ದಿವಸ ಅತ್ಯಂತ ಶುಭ ಆರಂಭವನ್ನ ಮಾಡುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಮೊದಲನೆಯ ಪಲ್ಲವಿಯನ್ನ ಹೀಗೆ ಹೇಳ್ತಾರೆ: ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕೃಂಕರಣೆ ನಹಿ ನಹಿ ರಕ್ಷತಿ ಡುಕೃಂಕರಣೆ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಭಜ ಗೋವಿಂದಂ ಭಜ ಗೋವಿಂದಂ. ಆತ್ಮೀಯರೇ, ಈ ಚರಣವನ್ನ ಪಲ್ಲವಿ ಅಂತೇಳಿ ಪರಿಗಣಿಸ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ಸಾಮೂಹಿಕವಾಗಿ ಹಾಡುವ ಸಂದರ್ಭದಲ್ಲಿ ಒಬ್ರು ಮುಂದಿನ ಚರಣಗಳನ್ನ ಹಾಡ್ತಾ ಹೋದ್ರೆ ಆ ಸಮೂಹ ಎಷ್ಟು ಜನ ಇರ್ತಾರೋ ಎಲ್ಲರೂ ಮತ್ತೆ ಮತ್ತೆ ಪಲ್ಲವಿಯನ್ನ ರಿಪೀಟ್ ಆಡ್ತಾ ಹೋಗ್ತಾರೆ. ಈ ಪದ್ಯದಲ್ಲಿ ಗುರು ಶಿಷ್ಯನಿಗೆ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ,
ಐಹಿಕ ಭೋಗಗಳನ್ನ ಕುರಿತು ಸದಾ ಚಿಂತೆ ಮಾಡುವುದನ್ನ ಬಿಡು, ಅವುಗಳಿಗಾಗಿ ಸದಾ ಹಂಬಲಿಸುವುದನ್ನ ಬಿಟ್ಟು ಆ ಚಿಂತನೆಗೆ ಬದಲು ದೈವ ಚಿಂತನೆಯನ್ನ ಮಾಡು. ಆ ಮೂಲಕ ದೈವ ಚಿಂತನೆಯನ್ನ ತನ್ನ ಅಂತರಂಗದಲ್ಲಿ ತುಂಬಿಕೊಳ್ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಈ ವ್ಯಾಕರಣದ ನಿಯಮ ಏನಿದೆ ಇದೆಲ್ಲವೂ ಬರೀ ಲೌಕಿಕ ಜ್ಞಾನವನ್ನ ಮತ್ತು ಅದನ್ನ ಪಡೀತಕ್ಕಂತ ಬಗೆಯನ್ನ ಮಾತ್ರ ಧ್ವನಿಸುತ್ತೆ. ಇಲ್ಲಿ ನಹಿ ನಹಿ ರಕ್ಷತಿ ಡುಕ್ರುಂಕರಣೆ ಡುಕ್ರುಂಕರಣೆ ಅಂತಕ್ಕಂತ ಒಂದು ಶಬ್ದ ಬಂದಿದೆ. ಇಲ್ಲಿ ಈ ಡುಕ್ರುಂಕರಣೆ ಅಂತಂದ್ರೆ ಏನು ಅಂದ್ರೆ ಇದೊಂದು ವ್ಯಾಕರಣದ ಸೂತ್ರ. ಪಾಣಿನಿಯ ವ್ಯಾಕರಣದ ಗ್ರಂಥವಾದ ಅಷ್ಟಾಧ್ಯಾಯಿಯ ಧಾತು ಪಾಠದಿಂದ ಈ ಒಂದು ಡುಕ್ರುಂಕರಣೆ ಅಂತಕ್ಕಂತ ಶಬ್ದವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಈ ಸಂದರ್ಭ ಏನು ಅಂತ ಹೇಳಿದ್ರೆ, ಶಂಕರಾಚಾರ್ಯರು ತನ್ನ ಶಿಷ್ಯರನ್ನ ಜೊತೆ ಸೇರ್ಕೊಂಡು ಸ್ನಾನ ಮಾಡಿ ಗಂಗಾ ನದಿಯಲ್ಲಿ ಕಾಶಿಗೆ ಹೋಗಿ ಅಲ್ಲಿ ಕಾಶಿಯ ಗಂಗಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಶಿಷ್ಯಂದ್ರ ಒಡಗೂಡಿ ಆ ಒಂದು ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲೊಬ್ಬ ವಯೋ ವೃದ್ಧ ಈ ರೀತಿ ಡುಕ್ರುಂಕರಣೆ ಅಂತೇಳಿ ಅದನ್ನ ಪಠಿಸ್ತಾ ಕೂತಿರ್ತಾನೆ. ಆಗ ಇದನ್ನ ನೋಡಿದಂತಹ ಶಂಕರಾಚಾರ್ಯರಿಗೆ ತುಂಬಾ ಆಶ್ಚರ್ಯ ಆಗತ್ತೆ. ಈ ಡುಕ್ರುಂಕರಣೆ ಅಂತಕ್ಕಂಥದ್ದು ಕೇವಲ ಒಂದು ವ್ಯಾಕರಣದ ಒಂದು ಸೂತ್ರ. ಈ ವ್ಯಾಕರಣದ ಸೂತ್ರವನ್ನ ಪಠಿಸ್ಕೊಂಡು ಕೂತಿದ್ದೀಯಲ್ಲೋ ದಡ್ಡ, ನೀನು ಭಜ ಗೋವಿಂದಂ ಅಂದ್ರೆ ಆ ಗೋವಿಂದನ ಪಾದವನ್ನ ನೆನಿ ಸ್ಮರಣೆ ಮಾಡು, ಅಂದ್ರೆ ಭಗವಂತನನ್ನ ಸ್ಮರಣೆ ಮಾಡು. ಎಲೆ ಮನವೇ ಗೋವಿಂದನನ್ನ ನೆನೆ. ಮೂಢಮತೆ ಅಂದ್ರೆ ಮೂಢನಾಗಿರ್ತಕ್ಕಂಥ ಮೌಢ್ಯದಿಂದ ಕೂಡಿರ್ತಕ್ಕಂಥ ಹೇ ಮನಸ್ಸೆ, ಸದಾ ಭಗವಂತನನ್ನ ಸ್ಮರಣೆ ಮಾಡು. ಆ ಮೂಲಕ ನಿನಗೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ, ಸಾವು ಅಂತಕ್ಕಂಥದ್ದು ನಿನ್ನ ಹತ್ತಿರಕ್ಕೆ ಬಂದಾಗ, ಸನ್ನಿಹಿತೆ ಕಾಲೇ ಅಂದ್ರೆ ಸಾವು, ಆ ಯಮಪಾಶ ನಿನ್ನನ್ನ ಹುಡುಕೊಂಡು ನಿನ್ನನ್ನ ಸೆಳೆದೊಯ್ಯುವ ಸಂದರ್ಭದಲ್ಲಿ ನಿನಗೆ ಈ ಲೌಕಿಕವಾಗಿರ್ತಕ್ಕಂಥ ಯಾವ ಜ್ಞಾನವೂ ಕೂಡ ನಿನ್ನನ್ನ ರಕ್ಷಣೆ ಮಾಡಲಾರದು. ನಹಿ ನಹಿ ರಕ್ಷತಿ, ನಿನ್ನನ್ನ ಯಾವುದೂ ರಕ್ಷಣೆ ಮಾಡೋದಿಲ್ಲ. ಆದ್ರಿಂದ ನೀನು ಈ ವ್ಯಾಕರಣದ ಸೂತ್ರವನ್ನ ಬಾಯಾಟ್ ಮಾಡೋ ಬದಲು ನೀನು ಗೋವಿಂದನನ್ನ ನೆನೆ ಅಂತ ಹೇಳು. ಇಲ್ಲಿ ಗೋವಿಂದ ಅಂತಂದಾಗ ನಮ್ಮೆಲ್ಲರಿಗೂ ಬರ್ತಕ್ಕಂಥದ್ದು ವೈಕುಂಠದ ಗೋವಿಂದನನ್ನ ನಾವು ಸ್ಮರಣೆ ಮಾಡ್ಕೊಳ್ತೀವಿ. ಇಲ್ಲಿ ಎರಡು ದ್ವಂದ್ವಾರ್ಥ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಗೋವಿಂದ ಅಂತಕ್ಕಂಥದ್ದು ಎರಡು ಅರ್ಥವನ್ನ ಕೊಡುತ್ತೆ. ಗೋವಿಂದ ಅಂತಂದ್ರೆ ಒಂದು ಕಡೆ ಶ್ರೀಮನ್ನಾರಾಯಣ, ಇನ್ನೊಂದು ಕಡೆ ಗೋವಿಂದ ಅಂತ ಹೇಳಿದ್ರೆ ಶಂಕರಾಚಾರ್ಯರ ಗುರುಗಳ ಹೆಸರು ಕೂಡ ಗೋವಿಂದ ಭಗವತ್ಪಾದರು. ಹಾಗಾಗಿ ಇಲ್ಲಿ ನಾವೇನ್ ಹೇಳ್ತೀವಿ, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳ್ತೀವಿ. ಅಂದ್ರೆ ನಾರಾಯಣನಿಗಿಂತಲೂ ಉನ್ನತವಾದಂತವನು ಗುರು ಅಂತ. ಆದ್ರಿಂದ ಹೇ ಮನಸ್ಸೆ, ನೀನು ನಿನ್ನ ಗುರುವಾದ ಅಂದ್ರೆ ನೀನು ಮಾನವನಲ್ಲ, ನೀನು ಪರಮಾತ್ಮನಿದ್ದಿ ಅಂತಕ್ಕಂಥ ಸತ್ಯವನ್ನ ತೋರಿಸಿಕೊಟ್ಟಂತಹ ಆ ನಾರಾಯಣನೇ ನೀನು ಅಂತಕ್ಕಂಥದ್ದನ್ನ ತೋರಿಸಿಕೊಟ್ಟಂತಹ ಗುರುವನ್ನ ನೀನು ಸ್ಮರಣೆ ಮಾಡು. ಆಗ ನಿನಗೆ ಆ ಗುರುವಿನ ಕೃಪೆ ಆಗತ್ತೆ. ಗುರುವಿನ ಕೃಪೆ ಆದಾಗ ಗುರು ನಿನ್ನನ್ನ ಮರಣದಿಂದ ಅಮೃತತ್ವದ ಕಡೆಗೆ ತೆಗೆದುಕೊಂಡು ಹೋಗ್ತಾನೆ. ಆದ್ರಿಂದ ನೀನು ನಿರಂತರವಾಗಿ ಯಾವಾಗ್ಲೂ ಕೂಡ ಸದಾ ಆ ಗುರುವನ್ನೇ ಸ್ಮರಣೆ ಮಾಡು ಅಂತ ಹೇಳಿ
ಹೇಳ್ತಕ್ಕಂಥದ್ದು ಕೂಡ ಒಂದು ಅರ್ಥ ಬರುತ್ತೆ. ಒಮ್ಮೆ ನಾರದ್ರ ಏನ್ ಮಾಡ್ತಾರೆ, ಸನತ್ ಕುಮಾರನ ಹತ್ರ ಹೋಗ್ಬಿಟ್ಟು ನನಗೆ ಶ್ರೇಷ್ಠವಾದ ಜ್ಞಾನವನ್ನ ಉಪದೇಶ ಮಾಡು ಅಂತ ಕೇಳ್ಕೊಳ್ತಾನೆ. ಕೇಳ್ಕೊಂಡಾಗ ಸನತ್ ಕುಮಾರ ಹೇಳ್ತಾನೆ, ನಾರದ ನಿನಗೆ ಯಾವ್ಯಾವ ವಿದ್ಯೆ ಗೊತ್ತಿದೆ ಅದನ್ನೆಲ್ಲ ಹೇಳು ಅಂತಾನೆ. ಇವನು ಅನೇಕ ವಿದ್ಯೆಗಳನ್ನ ಕಲ್ತಿರ್ತಾನೆ. ಹೇಳ್ತಾನೆ 60 ಶಾಸ್ತ್ರ 64 ವಿದ್ಯೆಗಳನ್ನ ಪಾರಂಗತನನ್ನಾಗಿ ಮಾಡ್ಕೊಂಡಿದ್ದಂತವನು, ಕರಗತವನ್ನಾಗಿ ಮಾಡ್ಕೊಂಡಿದ್ದವನು ನಾರದ. ಅವನೇನ್ ಹೇಳ್ತಾನೆ, ಜ್ಯೋತಿಷ್ಯ, ಖಗೋಳಶಾಸ್ತ್ರ, ಸಾಹಿತ್ಯ, ಕಲೆ, ಸಂಗೀತ, ನೃತ್ಯ, ವಿಜ್ಞಾನ ಇತ್ಯಾದಿ ಈ ಎಲ್ಲಾ ವಿದ್ಯೆಗಳನ್ನು ನಾನು ಕರಗತ ಮಾಡ್ಕೊಂಡಿದ್ದೀನಿ ಅಂತಂದಾಗ ಸನತ್ ಕುಮಾರ ಹೇಳ್ತಾನೆ, ಹೌದಾ ಅಯ್ಯ, ಇವೆಲ್ಲ ಕೇವಲ ಹೆಸರುಗಳಷ್ಟೇ, ಇವೆಲ್ಲ ಆ ಏನು ಪ್ರಾಪಂಚಿಕವಾದಂತಹ ವಿದ್ಯೆಗಳು. ಆದ್ರೆ ಇವೆಲ್ಲಕ್ಕಿಂತ ಮಿಗಿಲಾದದ್ದು ಇನ್ನೊಂದಿದೆ, ಅದನ್ನ ನೀನು ತಿಳ್ಕೊಂಡಿಲ್ವಲ್ಲ ಅಂದಾಗ ಅವನು ಹೇಳ್ತಾನೆ, ನೀನು ನನಗೆ ಆ ವಿದ್ಯೆಯನ್ನು ಕಲಿಸು ಅಂತ ಹೇಳ್ತಾನೆ. ಈ ವಿದ್ಯೆಯಲ್ಲಿ ಇವನು ನಾರದ ತಿಳ್ಕೊಂಡಿದ್ದಂತ ವಿದ್ಯೆಯಲ್ಲಿ ವ್ಯಾಕರಣ ಶಾಸ್ತ್ರವು ಕೂಡ ಒಂದು. ಆದ್ರಿಂದ ಇವ್ಯಾವುದು ಕೂಡ ನಿನ್ನನ್ನ ಉನ್ನತಕ್ಕೆ ತಕೊಂಡು ಹೋಗೋದಿಲ್ಲ. ಬ್ರಹ್ಮಜ್ಞಾನವನ್ನ ಗಳಿಸಿದಾಗ ಮಾತ್ರ ನೀನು ಆ ಉನ್ನತವಾದಂತ ಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಮೃತ್ಯು ನಿನ್ನನ್ನ ಕೊಂಡೊಯ್ಯೋದಕ್ಕೆ ಬಂದಾಗ ನಿನ್ನನ್ನ ಈ ವಿಜ್ಞಾನ, ಕಲೆ, ಸಂಗೀತ, ನೃತ್ಯ ಇದ್ಯಾವುದು ನಿನ್ನನ್ನ ರಕ್ಷಣೆ ಮಾಡ್ಲಾರ್ದು. ಡುಕ್ರುಂಕರಣೆ ರಕ್ಷಣೆ ಮಾಡ್ಲಾರ್ದು. ನಹಿ ನಹಿ ರಕ್ಷತಿ, ನಿನ್ನನ್ನ ರಕ್ಷಣೆ ಮಾಡೋದಿಲ್ಲ. ಆದ್ರಿಂದ ನೀನು ಇಲ್ಲಿ ಬದುಕಿರುವಾಗ ಮನುಷ್ಯ ತನ್ನ ಬಾಳಿನ ಮಹತ್ವಪೂರ್ಣವಾದಂತಹ ಉದ್ದೇಶವನ್ನ ಅರಿತುಕೊಂಡು, ಅದರ ಪರಮ ಸತ್ಯವನ್ನ ಅರಿತು, ಅದರ ರಹಸ್ಯವನ್ನ ತಿಳ್ಕೊಂಡು, ಈ ಜಗತ್ತಿನಿಂದ ಕೇವಲ ಅದೃಶ್ಯವಾಗ ಬಿಡೋದಕ್ಕಿಂತ ಮುಂಚೆನೆ ತನ್ನನ್ನ ತಾನು ತಿಳ್ಕೊಂಡು ತಾನು ಬದುಕೋದಕ್ಕೆ ಪ್ರಯತ್ನ ಮಾಡಬೇಕು. ತನ್ನ ಉದ್ದೇಶ ಏನು, ಈ ಜಗತ್ತಿಗೆ ಬಂದ ಉದ್ದೇಶ, ಬಹುಶಃ ಇಲ್ಲಿ ಹೇಳ್ತಾರೆ ಜನಸೇವೆಯೇ ಜನಾರ್ದನನ ಸೇವೆ ಅಂತ. ಮಹಾವತಾರ್ ಫೌಂಡೇಶನ್ ನಲ್ಲಿ ನಡೀತಾ ಇರ್ತಕ್ಕಂಥದ್ದು ಇದೇನೆ, ಏನು, ಜನಸೇವೆ. ಜನರನ್ನ ಸಂಪೂರ್ಣವಾಗಿ ಅವರಲ್ಲಿರ್ತಕ್ಕಂಥ ಅಜ್ಞಾನವನ್ನ ಹೋಗಲಾಡಿಸಿ ಶಾರೀರಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಆಧ್ಯಾತ್ಮಿಕವಾಗಿ ಅವರನ್ನ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತಹ ವಿದ್ಯೆಗಳನ್ನ ಕೊಡ್ತಾ ಇದ್ದಾರೆ ಇಲ್ಲಿ. ಇದು ನಿಜವಾದ ಜನಸೇವೆ. ಇಂತಹ ಒಂದು ಜನಸೇವೆಯನ್ನ ಮಾಡೋದ್ರಿಂದ ಇವರು ಪರಮಾತ್ಮನಲ್ಲಿ ಲೀನವಾಗೋದಕ್ಕೆ ಅರ್ಹರಾಗ್ತೀವಿ. ಅದಕ್ಕೆ ಭಕ್ತಿ ಅಂತಕ್ಕಂಥದ್ದು ಬೇಕು. ಭಕ್ತಿಗಳಲ್ಲಿ ನವವಿಧವಾದಂತಹ ಭಕ್ತಿ ಇದೆ. ಒಂದು ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ ಮತ್ತು ಆತ್ಮನಿವೇದನ. ಈ 9 ಬಗೆಗಳಲ್ಲೂ ಕೂಡ ಈ ಭಕ್ತಿ ಅಂತಕ್ಕಂಥದ್ದು ತುಂಬಿದೆ. ಅದರಲ್ಲಿ ಅತ್ಯಂತ ಪ್ರಮುಖವಾದದ್ದು ಭಜನ. ಭಜನೆ ಅಂತಕ್ಕಂಥದ್ದು ಭಗವಂತನನ್ನ ಹತ್ರ ತಕೊಂಡೋಗಿ ಸೇರ್ಸೋದಕ್ಕೆ ತುಂಬಾ ಅನುಕೂಲವಾದಂತಹ ಸರಳವಾದ ಮಾರ್ಗ. ಅದಕ್ಕೆ ಭಜನೆ ಅಂತಂದ್ರೆ ಸೇವೆ ಅಂತ ಹೇಳ್ತಾರೆ. ಸೇವೆ ಅಂತಂದ್ರೆ ಈಶ್ವರನನ್ನ ಭಜಿಸುವುದು, ಈಶ್ವರನ ಸೇವೆಯನ್ನ ಮಾಡುವುದು. ಅದರಂತೆ ಜನಸೇವೆಯೇ ಜನಾರ್ದನನ ಸೇವೆ ಅಂತ ಹೇಳ್ತಾರೆ. ಆದ್ರಿಂದ ಈ ವಿಷ್ಣುವಿನ ಹೆಸರಿಗೆ ಬದಲಾಗಿ ಗೋವಿಂದ ಶಬ್ದವನ್ನ ವಿಷ್ಣು ಸಹಸ್ರನಾಮದಲ್ಲಿ ಕೂಡ 2 ಕಡೆ ಉಪಯೋಗಿಸ್ತಾರೆ. ಆದ್ರಿಂದ ಇಲ್ಲಿ ಗೋವಿಂದ ಅಂತಂದ್ರೆ ಜಗತ್ತಿಗೆ ಆಧಾರನಾದವನು, ಗೋವುಗಳ ಪಾಲಕ, ವಾಕ್ಶಕ್ತಿಯ ಮೂಲಕ ಮತ್ತು ಜಗತ್ತಿನ ಎಲ್ಲ ಜೀವಿಗಳ ಭಾಷೆಯನ್ನ ರಕ್ಷಣೆ ಮಾಡ್ತಕ್ಕಂಥವನು, ಮತ್ತು ವೇದಗಳ ಮೂಲಕ ಕಾಣಿಸಿಕೊಳ್ತಕ್ಕಂಥವನು. ಹೀಗೆ ಮಹಾ ವಾಕ್ಯಗಳಲ್ಲಿ ಗೋವಿಂದನನ್ನ ಸ್ಮರಣೆ ಮಾಡಿದ್ದಾರೆ. ಆದ್ರಿಂದ ಅಂತಹ ಗೋವಿಂದನನ್ನ ಸ್ಮರಣೆ ಮಾಡುವ ಎಲೆ ಮನಸ್ಸೇ,
ನೀನು ಅನವಶ್ಯಕವಾಗಿ ಈ ಲೌಕಿಕ ಪ್ರಪಂಚದಲ್ಲಿರ್ತಕ್ಕಂತಹ ಆ ಸಾಮಾನ್ಯವಾದಂತಹ ಜ್ಞಾನವನ್ನ ನೀನು ಪಡ್ಕೊಂಡು ಏನನ್ನ ಸಾಧಿಸ್ತೀಯಾ ಅಂತ ಹೇಳಿ ಗೋವಿಂದ ಭಗವತ್ ಪಾದರನ್ನ ಸ್ಮರಣೆ ಮಾಡು. ಆಗ ನಿನಗೆ ಮುಕ್ತಿ ಲಭ್ಯವಾಗತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ಶಂಕರಾಚಾರ್ಯರು ಆ ಮೊದಲನೆಯ ಪಲ್ಲವಿಯಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟನ್ನ ಹೇಳ್ತಾ ಮೊದಲನೆಯ ಚರಣಕ್ಕೆ ನಾವು ಮಂಗಳವನ್ನ ಹಾಡ್ತಾ ಇದ್ದೇನೆ. ಇನ್ನು ಎರಡನೆಯ ಚರಣ ಮತ್ತು ಮುಂದಿನ ಚರಣಗಳನ್ನ ಆ ನಾವು ನಾಳೆಯಿಂದ ಪ್ರಾರಂಭ ಮಾಡೋಣ. ಇಷ್ಟು ಈ ಭಜಗೋವಿಂದಂನ ಮೊದಲನೆಯ ಚರಣವನ್ನ, ಅದರಲ್ಲಿರ್ತಕ್ಕಂಥ ಹಿನ್ನೆಲೆ ಎಲ್ಲವನ್ನ ತಾವು ಕೇಳಿಸ್ಕೊಂಡಿದ್ದೀರಿ ಇಷ್ಟೊತ್ತು. ತಮ್ಮ ಮುಂದೆ ಇದನ್ನ ಪ್ರಸ್ತುತಪಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ, ಕೇಳಿಸ್ಕೊಂಡಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹರಿ ಓಂ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅದ್ಭುತವಾಗಿದೆ. ಈ ಭಜಗೋವಿಂದಂ ಅನ್ನೋದು ಇದೊಂದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ನಮ್ಮ ಜೀವನವೇ ಒಂಥರ ಪರಿವರ್ತನೆ ಆಗುತ್ತೆ ಸರ್. ಅಂತ ಅದ್ಭುತ ಇಲ್ಲಿ ಅಂತರಾರ್ಥ ಇದೆ. ಸೊ ಅದು ದಿನ ದಿನ ನೀವು ಇದೆಲ್ಲ ವಿವರಿಸುವಾಗ ಖಂಡಿತ ಪ್ರತಿಯೊಬ್ಬರು ವಿಶೇಷ ಜ್ಞಾನ ಪಡೆಯಬಹುದು ಅಂತ ನನಗೂ ನಂಬಿಕೆ ಇದೆ ಸರ್ ಇದರಲ್ಲಿ. ಯಾಕಂದ್ರೆ ಅಂತ ಅದ್ಭುತ ಪದ್ಯಗಳು ಮತ್ತೆ ಪೂರ್ತಿ ಶಂಕರಾಚಾರ್ಯ ಅವರು ಬರೆದಿರೋದು. ಸೊ ಅದರಲ್ಲಿ ಇನ್ನು ಪ್ರತಿಯೊಂದು ದಿನ ನಾವು ತಿಳ್ಕೊಂತ ಹೋಗುವಾಗ ಇನ್ನು ಹೆಚ್ಚು ಹೆಚ್ಚು ಜ್ಞಾನ ನಮ್ಗೆ ಸಿಗುತ್ತೆ ಖಂಡಿತವಾಗಿ. ಥ್ಯಾಂಕ್ ಯು ಸರ್. ಒಂದೊಂದು ದಿನ ಒಂದೊಂದೇ ಚರಣ ಸಾಕು ಅನ್ಸುತ್ತೆ ನನಗೆ. ಸಾಕು ಸರ್. ಯಾಕಂದ್ರೆ ಈ ದಿವಸ ಕೊಟ್ಟಂತ ಈ ಚರಣದಲ್ಲಿ ಬರ್ತಕ್ಕಂತ ವಿಚಾರವನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಮತ್ತೆ ಮತ್ತೆ ಈ ವಿಡಿಯೋವನ್ನ ಮತ್ತೆ ಮತ್ತೆ ಕೇಳಿಸ್ತಾ ಹೋಗ್ಬೇಕು. ಆವಾಗ ಇದರ ಪೂರ್ಣ ಜ್ಞಾನ ನಮಗೆ ಲಭ್ಯವಾಗುತ್ತೆ. ಆವಾಗ ಈ ಲೌಕಿಕವಾದಂತಹ ಆಸೆಗಳು, ಆಮಿಷಗಳು, ಮೋಹಗಳು ನಾಶವಾಗ್ತಾ ಹೋಗ್ತವೆ. ಯಾಕೆಂದ್ರೆ ಇವ್ಯಾವುದು ನಮ್ ಜೊತೆ ಬರುವಂತದ್ದಲ್ಲ. ಹಿಂದೆ ಸಾಕಷ್ಟು ಸತಿ ನಾನು ಇದ್ರ ಬಗ್ಗೆ ಉದಾಹರಣೆಗಳನ್ನ ಸಾಕಷ್ಟು ಕೊಟ್ಟಿದ್ದೇನೆ. ಆದ್ರಿಂದ ನಮ್ಮ ಜೊತೆ ಬರ್ತಕ್ಕಂಥದ್ದು ನನ್ನ ಆತ್ಮಜ್ಞಾನ ಒಂದೇ. ಜೊತೆಗೆ ಈ ಭೂಮಿಯ ಮೇಲೆ ನಾನು ಮಾಡ್ತಕ್ಕಂಥ ಪಾಪ ಕಾರ್ಯಗಳು, ಪುಣ್ಯ ಕಾರ್ಯಗಳು, ಅವುಗಳ ಫಲ. ಆತ್ಮಜ್ಞಾನವನ್ನ ಪಡೆದಂತ ವ್ಯಕ್ತಿಗೆ ಪಾಪ ಕಾರ್ಯವೂ ಇಲ್ಲ, ಪುಣ್ಯ ಕಾರ್ಯವೂ ಇಲ್ಲ. ಚಿನ್ನದ ಕೋಳವೂ ಇಲ್ಲ, ಕಬ್ಬಿಣದ ಕೋಳವೂ ಇಲ್ಲ, ಯಾವುದರ ಬಂಧನವೂ ಇಲ್ಲ. ಹಾಗೆ ಅವನು ತಾನು ಹೇಗ್ ಬಂದಿದ್ನೋ, ಎಲ್ಲಿಂದ ಬಂದಿದ್ನೋ ಅಲ್ಲಿ ನೇರವಾಗಿ ಲೀನವಾಗ್ತಾನೆ ಅನ್ನೋದಕ್ಕೆ ಈ ಭಜಗೋವಿಂದಂ ಅಂತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದಂತಹ ಕೃತಿ. ಇದನ್ನ ಶ್ರದ್ಧಾ ಭಕ್ತಿಯಿಂದ ಕೇಳಿಸ್ಕೊಳ್ಳೋದು, ಇದರ ಅರ್ಥವನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯವಾದದ್ದು. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಗುರುಜಿ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ ಹಾಡ್ ಕೇಳಿದ್ವಿ. ಆದ್ರೆ ಇದು ಶಂಕರಾಚಾರ್ಯದ ಒಂದು ಚರಣದಲ್ಲಿ ಬರುತ್ತೆ. ಮತ್ತೆ ಅವರ ಒಂದು ಭಜ ಗೋವಿಂದಂ ಅಂತಂದ್ರೇನು ಅಂತ ಮೊದಲನೇ ಚರಣದಲ್ಲಿ ನೀವು ಸಂಪೂರ್ಣವಾಗಿ ಅನೇಕ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ನಾವು ಪ್ರತಿನಿತ್ಯ ಇದನ್ನ ಕೇಳ್ತಾ ಹೋಗ್ತೀವಿ ಅಂತ ಹೇಳ್ತಾ, ಮಾಸ್ಟರ್ಸ್ ಇಬ್ರು ಮೂವರು ಮಾಸ್ಟರ್ಸ್ ಇಂದ ಅಭಿಪ್ರಾಯ ತಗೊಳ್ಳೋಣ. ಹ್ಯಾಂಡ್ ರೈಸ್ ಮಾಡಿ. ವೆಂಕಟರಮಣ್ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಾಗರಾಜ್ ಸರ್ ನಮಸ್ಕಾರ. ನಮಸ್ಕಾರ ಅಣ್ಣ. ನಮಸ್ಕಾರ ನಾಗನಾಥ್ ಸರ್ ನಮಸ್ತೆ. ಈ ಭಜನೆ ಕಾರ್ಯಕ್ರಮ ಸಂದೀಪ ಆಶ್ರಮದಲ್ಲಿ ನಾವು ಭಜನೆ ಮಾಡ್ತಾ ಇದ್ವಿ. ಇದು ಭಜನೆ ಕೀರ್ತನೆ ಅಂತ ಮಾತ್ರ ಗೊತ್ತಿತ್ತು. ಇದ್ರಲ್ಲಿ ಇಷ್ಟೊಂದು ಅರ್ಥ ಇದೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಗುರುಜಿ. ಇದು ತುಂಬಾ ಅರ್ಥ ಇದೆ. ಇದು ನಾವು ಭಜನೆ ಮಾಡ್ತಾ ಇದೀವಿ ಸಂದೀಪ ಆಶ್ರಮ ಅಲ್ಲಿ ಚಿನ್ಮಯಾನಂದ ಗುರುಗಳು ಬಂದು ಹೇಳ್ತಾ ಇದ್ರು. ನಾವು ಸಾಮಾನ್ಯವಾಗಿ ಎಲ್ಲರೂ ಸೇರಿ ಭಜನೆ ಮಾಡ್ತೀವಿ. ಆದ್ರೆ ಇದಿಷ್ಟೊಂದು ಅರ್ಥ ಇದೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಗುರುಜಿ. ತುಂಬಾ ಧನ್ಯವಾದಗಳು ತಮ್ಗೆ. ತುಂಬಾ ಧನ್ಯವಾದಗಳು. ಈ ವಿಷಯನ ನಾವು ತಿಳ್ಕೊಳ್ಳೋದು ಇನ್ನ ಜಾಸ್ತಿ ಇದೆ. ದಯವಿಟ್ಟು ಇದನ್ನ ನಮ್ಗೆ ಆದಷ್ಟು ಸಂಪೂರ್ಣವಾಗಿ ಹೇಳ್ಕೊಡಿ ಅಂತ ನಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಖಂಡಿತ. ಈಗ ಅದಕ್ಕೆ ಇವತ್ತು ಶುರು ಆಗಿರೋದು. ನಿಮ್ಗೆ ಇನ್ನು ದಿನ ದಿನ ಹೋಗ್ತಾ ಇರುವಾಗ ಇನ್ನೂ ತುಂಬಾ ಆಳವಾದ ಸಬ್ಜೆಕ್ಟ್ ಇದು. ಪತ್ರಿ ಸಾರು ಪತ್ರಿ ಸಾರು ಯಾವಾಗ್ಲೂ ಆಡ್ತಾನೆ ಇರ್ತಾರೆ ಈ ಗೀತ. ಯಾವಾಗ್ಲೂ ಎಲ್ಲಿ ಅವಕಾಶ ಇದ್ರೆ ಅವಾಗ ಇದು ಆಡ್ತಾನೆ ಇರ್ತಾರೆ. ತುಂಬಾ ವೇದಿಕದಲ್ಲಿ ಭಜಗೋವಿಂದಂ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ.
ಭಜಗೋವಿಂದ. ಸಾಮಾನ್ಯವಾಗಿ ಆಧ್ಯಾತ್ಮವನ್ನ ಅಧ್ಯಯನ ಮಾಡ್ತಕ್ಕಂಥವ್ರು, ಅದರಲ್ಲೂ ವಿಶೇಷವಾಗಿ ಅದ್ವೈತದ ಬಗ್ಗೆ, ಏನು ಎರಡಿಲ್ಲ, ಒನ್ನೆಸ್, ಒಂದೇ ಇರ್ತಕ್ಕಂಥದ್ದು, ಆ ಒಂದೇ ತಾನೇ ಆ ಒಂದು ಇನ್ನೊಂದು ಇಲ್ಲ ಅಂತಕ್ಕಂಥದ್ದನ್ನ ಯಾರು ಅರ್ಥ ಮಾಡ್ಕೊಳ್ತಾರೋ, ಅಧ್ಯಯನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೋ, ಅವ್ರೆಲ್ರಿಗೂ ಇದು ತುಂಬಾ ಈ ಟಾನಿಕ್ ಇದ್ದ ಹಾಗೆ ಸರ್. ಇದು ಹೌದು, ಭಜಗೋವಿಂದಂ ಅಂತಕ್ಕಂಥ ಒಂದು ಟಾನಿಕ್ ಇದ್ದ ಹಾಗೆ. ಹೌದು. ಪ್ರತಿದಿನ ಆಡ್ತಾರೆ ಸ್ವಾಮಿ ಗುರುಜಿ ಇದನ್ನ ಸಂದೀಪ್ ಆಶ್ರಮದಲ್ಲೇ. ಮತ್ತೆ ಕಾರ್ಯಕ್ರಮ ಯಾವಾಗ ಪ್ರಾರಂಭ ಮಾಡ್ಬೇಕಾದ್ರೆ ಈ ಭಜನೆ ಅಜ್ಜೆ ಇರ್ತದೆ. ಆದ್ರೆ ಇದು ಅರ್ಥ ಗೊತ್ತಿಲ್ಲ. ರೈಟ್. ಥ್ಯಾಂಕ್ ಯು ಸರ್. ವಾಣಿ ಮೇಡಮ್, ವಾಣಿ ಮೇಡಮ್. ನಮಸ್ತೆ ಸರ್ ಇಬ್ರಿಗೂ. ನಾನು ಧ್ಯಾನದ ಶಕ್ತಿನೇ ಇದೇನೋ ನಾಗರಾಜ್ ಸರ್ ಕೇಳಿ ಮಾತಾಡ್ಬೇಕು. ಈ ಅದ್ವೈತದ ಒಂದು ಹೊಯ್ದಾಟ ನನ್ ತುಂಬಾ ಕಾಡ್ತಾ ಇತ್ತು. ಪರ್ಸನಲ್ ಮಾತಾಡಿ ಅದನ್ನ ಕೇಳ್ಬೇಕು ಅಂತ ಅನ್ಕೊಂಡಿದೆ. ಸರ್ ಈಗಲೇ ಸ್ಟಾರ್ಟ್ ಮಾಡಿದ್ದಾರೆ, ಆದ್ರೆ ಇನ್ನೂ ನಂಗೆ ತುಂಬಾ ಬೇಕು, ಅವ್ರನ್ನ ಕೇಳ್ಕತೀನಿ ನಾನು. ಹೌದು ಸರ್, ನನಗೆ ದೇವ್ರು ಇದು ಮನುಷ್ಯನೆಲ್ಲ ಇದು ಅದನ್ನ ತುಂಬಾ ನಾನು ತಗೊಳ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಇನ್ನೂ ಅದನ್ನ ಫುಲ್ ಇದ್ ಮಾಡ್ಲಿಕ್ಕೆ. ಆಗ ಬೇಕು ಅಂತ ಅನ್ನಿಸ್ತಿತ್ತು. ನಂಗೆ ಬೇಕಾಗಿದ್ದೆ ವೇದಿಕೆನಲ್ಲಿ ಬಂದಿದೆ ಸರ್. ಇದನ್ನ ಅರ್ಥ ಮಾಡ್ಕತೀನಿ. ಆನಂತರನು ಹೆಚ್ಚು ಮಾಹಿತಿ ಬೇಕು ಅಂದ್ರೆ ನಿಮ್ ಹತ್ರ ಮಾತಾಡ್ತೀನಿ ಸರ್. ತುಂಬಾ ಥ್ಯಾಂಕ್ ಯು ಸರ್. ಖಂಡಿತ ನೀವು ಯಾವ ಸಮಯದಲ್ಲಿ ಬೇಕಾದ್ರೂ ಪ್ರಶ್ನೆ ಮಾಡಿ. ಅದ್ವೈತಕ್ಕೆ ಸಂಬಂಧಪಟ್ಟಂತೆ ಯಾವ ಸಂದರ್ಭದಲ್ಲಿ ಯಾವ ವಿಚಾರ ಬೇಕಾದ್ರೂ ಕೇಳಿ. ನನ್ನಿಂದ ಸಾಧ್ಯವಾದಷ್ಟು ನನ್ನ ಜ್ಞಾನವನ್ನ ತಮ್ಗೆ ಹಂಚೋದಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ ಸರ್, ನೀವ್ ಹೇಳ ಇದು ತುಂಬಾ ಚೆನ್ನಾಗಿ ರೀಚ್ ಆಗುತ್ತೆ ಸರ್. ಥ್ಯಾಂಕ್ ಯು. ಇದು ಕೇವಲ ಪಲ್ಲವಿ ಅಷ್ಟೇ. ಅಂದ್ರೆ ಆ 31 ಚರಣಗಳಲ್ಲಿ ಇನ್ನು ಉಳಿದ 30 ಚರಣಗಳಲ್ಲಿ ಏನಿದೆ ಅದನ್ನ ಅದರ ಸಾರವನ್ನ ಒಂದು ಚರಣದಲ್ಲಿ ಹೇಳಿದ್ದಾರೆ ಅಷ್ಟೇ. ಇನ್ನು ಮುಂದೆ ಬರ್ತಕ್ಕಂತಹ 26, 4, 30 ಚರಣಗಳಲ್ಲೂ ಕೂಡ ಸಾಕಷ್ಟು ವಿಚಾರಗಳು ನಮ್ಗೆ ಲಭ್ಯವಾಗ್ತವೆ. ಅದು ಒಂದೊಂದು ಚರಣದ ಅರ್ಥವನ್ನ ತಿಳಿತಾ ಹೋದಂತೆ ನೀವು ಆಶ್ಚರ್ಯ ಪಡ್ತೀರಿ. ಮತ್ತೆ ಏನು ನಾವು ಈ ಜಗತ್ನಲ್ಲಿ ಈ ಜಂಜಾಟಗಳಿಂದ, ಮೋಹದಿಂದ, ಹೆಂಡತಿ, ಮಕ್ಕಳು, ಗಂಡ, ಹೆಂಡತಿ, ಮತ್ತೆ ಮನೆ, ಆಸ್ತಿ ಪಾಸ್ತಿ, ಹೀಗೆ ನಾವೇನು ಆಸೆಯನ್ನ ಇಟ್ಕೊಂಡು ಮೋಹದಿಂದ ಬಳಲ್ತಾ ಇದ್ದೀವಿ, ಇದು ಯಾವುದು ನಂದಲ್ಲ ಅಂತಕ್ಕಂಥದ್ದು ದೃಢವಾಗುತ್ತಾಗ. ನೆನ್ನೆ ಯಾರೋ ಒಬ್ರು ಪ್ರಶ್ನೆ ಕೇಳ್ತಾ ಇದ್ರಿ, ಇಲ್ಲಿ ಬಂದಿದ್ರು. ಅವ್ರಿಗೆ ಹೇಳ್ತಾ ಇದ್ದೆ, ಅಮ್ಮ ಈ ಜನ್ಮದಲ್ಲಿ ನಿನಗೆ ಇವಳು ಗಂಡ, ಇವಳು ಮಗಳು ಇಂಥದ್ದಷ್ಟೇ. ಇಂಥದ್ದು ಇನಗಿರಿಯಳೊಂದನಿಟ್ಟು ಹಸ್ತಗಿರಿಯ ತನಕ ಸೊನ್ನೆಗಳನ್ನಿಟ್ಟು ಲೆಕ್ಕವಿಲ್ಲದ ಗಣಿತದಷ್ಟು. ಅಂದ್ರೆ ಇನಗಿರಿ ಅಂದ್ರೆ ಸೂರ್ಯ ಹುಟ್ಟುವ ಜಾಗದಲ್ಲಿ ಒಂದನ್ನ ಇಟ್ಟು ಸೂರ್ಯ ಮುಳುಗುವ ತನಕ ಎಷ್ಟು ಜಾಗ ಇದೆ ಅಲ್ಲಿ ತನಕ ಅಷ್ಟು ಸೊನ್ನೆಗಳನ್ನ ಇಟ್ರೆ ಅದೆಷ್ಟು ಅನಂತ ಕೋಟಿ ಆಗುತ್ತೋ ಅಷ್ಟು ಕೋಟಿ ಜನ್ಮಗಳನ್ನ ಧಾರಣೆ ಮಾಡಿ ಬಂದಿದೀವಿ ನಾವು. ಅಷ್ಟು ಕೋಟಿ ಜನ್ಮಗಳಲ್ಲಿ ಅದೆಷ್ಟು ಜನ ಹೆಂಡತಿಯರು ಹೊಟ್ಟೋಗಿದಾರೋ, ಎಷ್ಟು ಜನ ಗಂಡಂದ್ರು ಹೊಟ್ಟೋಗಿದಾರೋ, ಎಷ್ಟು ಜನ ಮಕ್ಳು ಹೊಟ್ಟೋಗಿದಾರೋ, ಎಷ್ಟು ಜನ ತಂದೆ ತಾಯಿಗಳು ಬಂದು ಹೋಗಿದಾರೋ ಲೆಕ್ಕವಿಲ್ಲ. ಹಾಗಾಗಿ ಈ ಜನ್ಮದಲ್ಲಿ ಇರ್ತಕ್ಕಂಥ ಒಂದು ಮಗು ಅಥವಾ 2 ಮಕ್ಳ ಮೇಲೆನೆ ನೀವು ಪ್ರಾಣ ಇಟ್ಕೋಬೇಡಿ, ಅಪಾರ ಮೋಹವನ್ನ ಇಟ್ಕೋಬೇಡಿ. ನೀವ್ ಎಲ್ಲಿ ಎಷ್ಟೊಂದು ಆ ಮೋಹವನ್ನ ಇಟ್ಕೊಳ್ತೀರಿ, ಅವರಿಂದ ನಿಮ್ಮ ನಿರೀಕ್ಷೆ ಸುಳ್ಳಾದಾಗ, ನಿರೀಕ್ಷೆ ಈಡೇರದೆ ಹೋದಾಗ ನೀವು ತೀರ ದುಃಖಕ್ಕೊಳಗಾಗ್ತೀರಿ. ಆ ದುಃಖಕ್ಕೆ ಒಳಗಾಗೋದ್ರಿಂದ ಮತ್ತೆ ನೀವು ಆ ಮೋಹದ ಬಲೆಗೆ ಸಿಕ್ಕಾಕೊಂಡು ಮತ್ತೆ ಪುನರಪಿ ಇಲ್ಲೇ ಬರುತ್ತೆ. ಈ ಭಜಗೋವಿಂದಲ್ಲೇ ಬರುತ್ತೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇಶಯನು. ಮತ್ತೆ ಹುಟ್ಟೋದು, ಮತ್ತೆ ಸಾಯ್ಬೇಕಾಗತ್ತೆ. ಆದ್ರಿಂದ ಇಂಥದ್ದು ಅನೇಕ ಅನಂತ ಕೋಟಿ ಜನ್ಮಗಳನ್ನ ಧಾರಣೆ ಮಾಡಿ ಬಂದಿದೀವಮ್ಮ. ಹಾಗಾಗಿ ಒಬ್ಬ ಮಗ ಹೋಗ್ಬಿಟ್ಟ ಅಂತ ಹೇಳ್ಬಿಟ್ಟು ಇಷ್ಟೊಂದು ಡಿಪ್ರೆಷನ್ಗೆ ಹೋಗೋದು ಬೇಡ ಅಂತೇಳಿ ಯಾರೋ ಒಬ್ರಿಗೆ ನಿನ್ನೆ 2 ಗಂಟೆಗಳ ಕಾಲ ಪ್ರವಚನ ಕೊಟ್ಟೆ. ಅತ್ತಿಂದ ಗೋಳಾಡ್ಕೊಂಡ್ ಬಂದಂತವ್ರು ಇತ್ತಿಂದ ಹೋಗುವಾಗ ಬಹಳ ಖುಷಿಯಾಗಿ ನನಗೆ ಮನಸ್ಸಿಗೆ ಎಷ್ಟೋ ಸಮಾಧಾನವಾಯ್ತು ಅಂತೇಳಿ ಸಂತೋಷವಾಗಿ ಹೋದ್ರು. ಹಾಗೆ ಈ ಭಜಗೋವಿಂದಂ ಇದೆಯಲ್ಲ, ಇದನ್ನ ಮೋಹ ಮುದ್ಗರ ಅಂದ್ರೆ ಆ ಮೋಹವನ್ನ ನಾಶ ಮಾಡ್ತಕ್ಕಂಥದ್ದು ಅಂತ ಹೇಳ್ತಾರೆ. ಆದ್ರಿಂದ ಇನ್ನು ಮುಂದಿನ ದಿನಗಳಲ್ಲಿ ಇದರ ಪ್ರತಿಯೊಂದು ಚರಣದ ಅರ್ಥವನ್ನು ಕೂಡ ನಾವು ಪೂರ್ಣ ಅರ್ಥ ತಿಳ್ಕೊಂಡು ಪ್ರಯತ್ನ ಮಾಡೋಣ. ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಅನಂತ ನಮನಗಳು. ಬೆಳಗಿನಿಂದ
ಸೆಷನ್ ಕೊಟ್ಟಿರ್ತಕ್ಕಂಥ ರೂಪಾ ವೆಂಕಟೇಶ್ ಮೇಡಮ್ ಅವರಿಗೂ ಹಾಗೂ ಕಿರು ಸಂದೇಶದಲ್ಲಿ ನಮ್ಮನ್ನ ಕಣ್ ತೆರೆಸ್ತಕ್ಕಂತ ಜೀವನದ ಕಣ್ ತೆರೆಸ್ತಕ್ಕಂತ ನಾಗರಾಜ್ ಗುರುಗಳಿಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ನಿನ್ ಏನೋ ಒಂದು ಪ್ರಸಂಗಕ್ಕೆ ಗುರುಜಿಗೆ ನಾನು ಮಾತಾಡ್ತಾ ಇರ್ಬೇಕಾದ್ರೆ ಸುಮಾರು ವಿಷಯಗಳು ಅಲ್ಲಿ ಪ್ರಸ್ತಾಪ ಆತು. ನನ್ನಲ್ಲಿ ಇರ್ತಕ್ಕಂಥ ಎಷ್ಟೋ ತಪ್ಪು ಅಭಿಪ್ರಾಯಗಳು, ತಪ್ಪು ಕಲ್ಪನೆಗಳನ್ನ ಅಲ್ಲಿ ನಾನು ಚರ್ಚೆ ಮಾಡ್ತಾ ಕಳ್ಕೊಂಡೆ. ಅದು ಮುಂದುವರೆದ ಭಾಗ ಇವತ್ತು ನನಗೆ ಮತ್ತೆ ಸಿಕ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನೇನ್ ಬಯಸಿದ್ದೆ ಪ್ರಕೃತಿಗೆ ಭಗವಂತನ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಇವತ್ತು ಕೂಡ ನಾನು ಯಾವುದೇ ತರದ ಮೋಸ್ಟ್ಲಿ ತಮಗೆಲ್ಲ ಅನ್ಸಿರ್ಬೋದು ಸಣ್ಣಗೌಡನ ಆಚಾರ ವಿಚಾರಗಳು ಯಾವ ತರ ಇದಾರೆ ಅಂತ ಹೇಳ್ಬಿಟ್ಟು. ನಾ ಇವತ್ತು ಕೂಡ ಕೇಡನ್ನ ಬಯಸಿಲ್ಲ. ಮಾಡಿದ್ರೆ ಒಳ್ಳೇದನ್ನ ಮಾಡ್ಬೇಕು, ಪ್ರಪಂಚಕ್ಕೆ ಒಳ್ಳೇದನ್ನ ಮಾಡೋದಾದ್ರೆ ಮಾತ್ರ ಇಲ್ಲಿ ಜೀವಿಸಿರ್ಬೇಕು, ಇಲ್ಲಿ ಜೀವಿಸೋದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಭಾವಿಸಿದಂತ ವ್ಯಕ್ತಿ ನಾನು. ಹಾಗಾಗ್ಬಿಟ್ಟು ನಾನು ಏನ್ ಬಯಸ್ತಾ ಇದ್ದೆ, ಪ್ರಕೃತಿ ಭಗವಂತ ನನ್ಗೆ ಎಲ್ಲದನ್ನು ಕೊಡ್ತಾ ಇದ್ದಾನೆ. ಹ್ಯಾಕ್ ಕೊಡ್ತಾನೆ? ಅವನ್ ಪ್ರತ್ಯಕ್ಷ ಕೊಡ್ತಾ ಇಲ್ಲ, ಆ ಜ್ಞಾನ ಇರ್ತಕ್ಕಂಥ ವ್ಯಕ್ತಿಗಳನ್ನ ಪರಿಚಯ ಮಾಡಿಸ್ತಾ ಇದ್ದಾನೆ. ಆ ಜ್ಞಾನ ಕೊಡ್ತಕ್ಕಂಥ ಒಂದು ಸಂಸ್ಥೆಯನ್ನು ಪರಿಚಯ ಮಾಡಿಸ್ತಾ ಇದ್ದಾನೆ. ಅಲ್ಲಿ ನನಗ್ ಬೇಕಾದಂತ ಜ್ಞಾನ ಕೊಡ್ಲಿಕ್ಕೆ ಬರ್ತಕ್ಕಂಥ ಆ ಜ್ಞಾನಿಗಳನ್ನ ಅವ್ರು ಕೇಳಿದ್ರೆ ಸಾಕು, ಅವ್ರ ಮುಖಭಾವನೆ, ಅವ್ರು ಹೇಳ್ತಕ್ಕಂಥ ರೀತಿ ಅದ್ ಹೇಗೋ ನನ್ನ ಅಂತರ ಆಳಕ್ ಹೋಗ್ತಾ ಇದೆ. ಇದರಿಂದ ನನ್ನ ಒಳಗಡೆ ಇರ್ತಕ್ಕಂಥ ಒಂದು ಸೀಡ್ ಬೀಜ ಚೆನ್ನಾಗಿ ಬೆಳಿತಾ ಇದೆ, ಅದಕ್ಕೆ ಒಳ್ಳೆ ಗೊಬ್ಬರ ಸಿಗ್ತಾ ಇದೆ, ಅದನ್ನ ಪೋಷಣೆ ಆಗ್ತಾ ಇದೆ, ಅದು ಹೆಮ್ಮರವಾಗಿ ಬೆಳೆದು ಫಲ ಕೊಡ್ಲಿ ಅನ್ನೋದೇ ನನ್ನ ಮಹದಾಶೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಸಂಸ್ಥೆ ಇದೇ ರೀತಿ ಬೆಳಿಲಿ, ಎಲ್ಲರಿಗೂ ಕೂಡ ಮಾನವ ಜನ್ಮಕ್ಕೆ ಸಾರ್ಥಕ ಆಗ್ತಕ್ಕಂತ ಒಂದು ಸಂಸ್ಥೆ ಆಗ್ಲಿ ಅನ್ನೋದು ನನ್ನ ಆಶಯ. ಸ್ನೇಹಿತರೆ, ಇಷ್ಟು ನನ್ನ ಅಭಿಪ್ರಾಯಗಳನ್ನ ಹೇಳ್ತಾ ಮುಂದುವರೆದ ಭಾಗವಾಗಿ ನಾವು ಸಿದ್ಧರಬೆಟ್ಟದ ಕಾರ್ಯಕ್ರಮಕ್ಕೆ ಏನು ಸಿದ್ಧತೆ ನಡೆಸಿದೀವಿ. ತಮ್ಮೆಲ್ಲರ ಸಲಹೆ ಸಹಕಾರವನ್ನ ನಿರಂತರ ಬಯಸ್ತಾ ಇದೀವಿ ನಾವು. ಜೊತೆಗೆ ಅಲ್ಲಿ ಏನಾದ್ರು ಕಾರ್ಯಕ್ರಮ ಕೊಡೋದಿದ್ರೆ ದಯವಿಟ್ಟು ನಿಮ್ ಹೆಸರು ಕೊಡಿ ಅಂತ ಹೇಳ್ತಾ ಇದ್ವಿ. ಯಾರು ಕೊಟ್ಟಿಲ್ಲ, ಬಟ್ ದಯವಿಟ್ಟು ಯಾರಾದ್ರೂ ಸಣ್ಣದೊಂದು ಪದ್ಯ ಹೇಳೋದಾದ್ರೆ, ಒಂದು ವಚನ ಹೇಳೋದಾದ್ರೆ ಅದನ್ನು ಕೂಡ ಕೊಟ್ರೆ ಅಲ್ಲಿ ಸಮಯ ಅವಕಾಶವನ್ನ ನೋಡ್ಕೊಂಡ್ಬಿಟ್ಟು ನಾವು ಅಲ್ಲಿ ಅವಕಾಶ ಕೊಡ್ತೇವೆ ಸ್ನೇಹಿತರೆ. ಯಾಕಂದ್ರೆ ಅಲ್ಲಿ ವಿಶೇಷ ವ್ಯಕ್ತಿಗಳನ್ನ ಕರೆದಾಗ ನಾವು ಅವರಿಂದ ಹೆಚ್ಚು ಜ್ಞಾನ ತಗೋಬೇಕಾಗತ್ತೆ. ನೋಡಿ, ನಾನು ಏನಕ್ಕೆ ಹೆಸರು ಕೊಟ್ಟಿದ್ದೆ, ನೀವು ನನಗೆ ಅವಕಾಶ ಕೊಡ್ಲಿಲ್ಲ ಅಂತ ಯಾವ್ದಾದ್ರು ಅನ್ಯತಾ ಭಾವಿಸ್ಬಾರ್ದು. ನೀವು ಕೊಡಂಗ್ ಕೊಟ್ಟಿರಿ, ಕಾಲಾವಕಾಶ ನೋಡ್ಬಿಟ್ಟು ನಿಮಗೂ ಅವಕಾಶ ಕೊಡ್ತೀವಿ ಅಂತ ಹೇಳ್ತಾ, ಜೊತೆಗೆ ನಮ್ಮ ಹರೀಶ್ ಅವರು ಕೂಡ ಒಂದು ಅಲ್ಲಿ ಮಿಮಿಕ್ರಿ ಮಾಡ್ತಾರೆ. ಹೆಚ್ಚು ಹೇಳ್ಬೇಕಂದ್ರೆ ಮಿಮಿಕ್ರಿ ದಯಾನಂದ್ ಅಂತಾನೆ ಹೇಳ್ಬೋದು ಅವರಿಗೆ. ಆ ತರ ಅಲ್ಲಿ ವಿಶೇಷವಾದ ಒಂದು ಕಾರ್ಯಕ್ರಮ ಕೊಡ್ತಾರೆ. ಈ ತರದ ಕಾರ್ಯಕ್ರಮಗಳು ಬೇಕಾಗಿದೆ. ಸಮಯಾವಕಾಶವನ್ನು ನೋಡ್ಕೊಂಡು ನಾವು ಕೂಡ ಅಲ್ಲಿ ಅಶ್ವಿನಿ ಮೇಡಮ್ ಇರ್ಬೋದು, ನಾವಿರ್ಬೋದು, ಸಂದರ್ಭಕ್ಕೆ ತಕ್ಕಂಗೆ ಕೆಲವೊಂದಿಷ್ಟು ತಮ್ಮನ್ನ ಮನರಂಜನೆ ಕೊಟ್ಟು ಮನದಣಿಸ್ಲಿಕ್ಕೆ ಪ್ರಯತ್ನ ಪಡ್ತೇವೆ ಅಂತ ಹೇಳಕ್ ಇಷ್ಟಪಡ್ತೇನೆ ಸ್ನೇಹಿತರೆ. ಜೊತೆಗೆ ನಾಳೆ ಯೋಗಾಸನ ಮುಗಿದ ತಕ್ಷಣ ಧ್ಯಾನ ಸ್ವಲ್ಪ ಹೊತ್ತು ಮಾತ್ರ ಇರುತ್ತೆ. ಒಂದು 20 ನಿಮಿಷ ನಾವು ಸಿದ್ಧರಬೆಟ್ಟದ ಪ್ರೋಗ್ರಾಮಿನ ವಿಜುಲೇಷನ್ ಮಾಡ್ಬೇಕಾಗಿದೆ, ಸಂಕಲ್ಪ ಮಾಡ್ಕೋಬೇಕಾಗಿದೆ. ಹಂಗೆ ನಾಳೆ ಎಲ್ಲರೂ ಕೂಡ ತಪ್ಪದೆ ಧ್ಯಾನ ಕಾರ್ಯಕ್ರಮದಲ್ಲಿ ಬೇಗ ಭಾಗವಹಿಸಿ. ನಾನು ಗಮನಿಸ್ತಾ ಇರ್ತೇನೆ, ಬೆಳಗ್ಗೆ ನಾವು ಯೋಗಾಸನ ಸ್ಟಾರ್ಟ್ ಮಾಡಿದಾಗ ಬರೀ 8 ಜನ, 10 ಜನ, 15 ಜನ ಲಾಸ್ಟ್ ಇರ್ತಾರೆ. ಬರ್ತಾ ಬರ್ತಾ ಧ್ಯಾನಕ್ಕೆ ಬಂದಾಗ ಒಂದು 50 ಜನ ಆಗ್ತಾರೆ. ಈ ವಾಚನ ಸ್ಟಾರ್ಟ್ ಆಗ್ತೈತಿ, ಸಂದೇಶ ಸ್ಟಾರ್ಟ್ ಆಗ್ತೈತಿ ಅಂತಂದಾಗ 70 ಜನ ಟಚ್ ಆಗ್ತಾರೆ. ಅದೇನೋ ಗೊತ್ತಿಲ್ಲ, ಕಿರು ಸಂದೇಶ ಬರ್ತಿದ್ದಂಗನ ಅಲ್ಲೇ 40 ಜನ 20 ಜನಕ್ಕೆ ಬಂದ್ಬಿಡ್ತಾರೆ. ಏನ ಅಂದ್ರೆ ಅವರ ಸಮಯದ ಅಭಾವನೋ, ಯಾಕಂದ್ರೆ ನಾವೆಲ್ಲದನ್ನ ನಾವು ಮನಗಣಕ್ ಆಗಲ್ಲ. ಅವ್ರವ್ರದ ಮನೆಯೇ ಆದಂತ ಅವ್ರದೇ ಆದ ಕೆಲಸ ಕಾರ್ಯಗಳು ಇರ್ತವೆ. ಕೆಲವರಿಗೆ ಮೊಬೈಲ್ ನಲ್ಲಿ ಚಾರ್ಜ್ ಇರೋದಿಲ್ಲ, ಕೆಲವರಿಗೆ ನೆಟ್ ಕಡಿಮೆ ಆಕ್ಷನ್ ಇರ್ತಾರೆ, ಅದು ಖಾಲಿ ಆಗ್ಬಿಡುತ್ತೆ. ಹೀಗೆಲ್ಲ ಇದ್ದಾಗ ಅದನ್ನ ಗಮನದಲ್ಲಿ ಇಟ್ಕೊಂಡು ಹೆಚ್ಚು ಜ್ಞಾನ ಕೊಡ್ತಾ ಇದೆ ಈ ಸಂಸ್ಥೆ. ಕನಿಷ್ಠ 2.5 GB ನೀವು ಒಂದ್ ದಿನಕ್ಕೆ ಕರೆನ್ಸಿ ಇರೋ ರೀತಿಲಿ ಹಾಕೊಂಡು ಎಲ್ಲರೂ ಕೂಡ ಅಷ್ಟ್ ಬೇಕು ಅಂದ್ರೆ ತಿಂಗಳಿಗೆ ಕನಿಷ್ಠ 500 ರೂಪಾಯಿ ಕರೆನ್ಸಿ ಹಾಕೋಬೇಕಾಗತ್ತೆ ಎಲ್ಲರೂ. ಅದೇನ್ ಲಾಸ್ ಏನಿಲ್ಲ, ಎಲ್ಲರೂ ಕೂಡ ಅತ್ಯಂತ ಅದ್ಭುತವಾಗಿರ್ತಂತ ಜ್ಞಾನ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ ಸ್ನೇಹಿತರೆ. ಎಲ್ಲರೂ ಕೂಡ ಭಾಗವಹಿಸಿ ಸಿದ್ಧರಬೆಟ್ಟ ಕಾರ್ಯಕ್ರಮ ಚೆನ್ನಾಗಿ ಮಾಡೋಣ. ನಾಳೆ ಮಾತ್ರ ಧ್ಯಾನ ಕಾರ್ಯಕ್ರಮಕ್ಕೆ ಸಂಕಲ್ಪಕ್ಕೆ ಎಲ್ಲರೂ ಇರ್ರಿ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟದಾಗಿ ತಮ್ಮೆಲ್ಲರಿಗೂ ಕೂಡ ವಂದಿಸುತ್ತಾ ನನ್ನ ಮಾತುಗಳಿಗೆ ಅಂತ ಹೇಳ್ತಾರೆ. ವಂದನೆಗಳು.